ನಮಸ್ಕಾರ ವೀಕ್ಷಕರೇ, ನಮ್ಮ ಲೋಕ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ಗದಗ ಜಿಲ್ಲೆಯ ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿದ್ದೀವಿ. ಲಕ್ಕುಂಡಿ ಗ್ರಾಮದ ಬ್ರಹ್ಮಜಿನಾಲಯ ದೇವಾಲಯವನ್ನು ಮತ್ತು ಅದರ ಮಹತ್ವವನ್ನು ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಅದಕ್ಕೂ ಪೂರ್ವದಲ್ಲಿ ಒಂದು ಬಹಳ ಮಹತ್ವದ ವಿಚಾರ ಅಂದರೆ, ಈ ಬ್ರಹ್ಮಜಿನಾಲಯ ಇದೇ ಜನವರಿ 26ನೇ ತಾರೀಕಿಗೆ ದೆಹಲಿಯಲ್ಲಿ ನಡೀತಾ ಇರುವಂತಹ ಗಣರಾಜ್ಯೋತ್ಸವದಲ್ಲಿ ಟ್ಯಾಬ್ಲೋ ಆಗಿ ನಮ್ಮ ಕನ್ನಡ ನಾಡನ್ನು ಮತ್ತು ಕನ್ನಡಿಗರ ಸಂಸ್ಕೃತಿಯನ್ನು, ಕನ್ನಡ ನಾಡಿನ ಇತಿಹಾಸದ ಪರಂಪರೆಯನ್ನು ದೇಶಕ್ಕೆ ಬಿತ್ತರಿಸುವಂತಹ ಒಂದು ಮಹತ್ವಪೂರ್ಣವಾದ ಕೆಲಸ ಆಗ್ತಾ ಇದೆ. ವೀಕ್ಷಕರೇ, ಈ ಬ್ರಹ್ಮಜಿನಾಲಯ ಯಾರ ಅವಧಿಯಲ್ಲಿ ನಿರ್ಮಾಣ ಆಯಿತು, ಇದನ್ನು ಯಾರು ಕಟ್ಟಿಸಿದ್ರು ಹಾಗೂ ಇದರ ಶಿಲ್ಪಕಲೆಯ ಮಹತ್ವ ಏನು ಅನ್ನೋದನ್ನು ಪ್ರಾಚ್ಯ ವಸ್ತು ತಜ್ಞರಾದಂತಹ ಆದ ಕಟ್ಟಿಮನಿಯವರು ನಮಗೆ ತಿಳಿಸ್ಕೊಡ್ತಾರೆ. ಬನ್ನಿ ಅವರನ್ನು ಕೇಳೋಣ. ನಮಸ್ಕಾರ ಕಟ್ಟಿಮನಿ ಸರ್. ಈ ಬ್ರಹ್ಮಜಿನಾಲಯ ಇದೇ ಜನವರಿ 26ನೇ ತಾರೀಕಿಗೆ ನಮ್ಮ ನಾಡನ್ನು ಪ್ರತಿನಿಧಿಸಿ ಟ್ಯಾಬ್ಲೋ ಆಗಿ ದೆಹಲಿಯ ಕೆಂಪು ಕೋಟೆಯ ಮುಂದೆ ಪ್ರದರ್ಶನಗೊಳ್ತಾ ಇದೆ. ಈ ದೇವಾಲಯದ ಮಹತ್ವ ಮತ್ತು ಅದರ ಯಾವ ಕಾಲದಲ್ಲಿ ಈ ದೇವಸ್ಥಾನ ಸ್ಥಾಪನೆ ಆಯಿತು ಅನ್ನೋದ್ರ ಬಗ್ಗೆ, ಅದರ ಇತಿಹಾಸವನ್ನು ತಾವು ತಿಳಿಸ್ಕೊಡ್ತೀರಾ? ವೀಕ್ಷಕರೇ, ಲಕ್ಕುಂಡಿಯ ಇತಿಹಾಸ ರಾಮಾಯಣ ಮಹಾಭಾರತ ಕಾಲದಿಂದಲೂ ಆದಿಮಾನವರ ಕಾಲದ ನೂತನ ಶಿಲಾಯುಗದಿಂದ ಪ್ರಾರಂಭ ಆಗುವಂಥ ಈ ಲಕ್ಕುಂಡಿಯ ಇತಿಹಾಸವನ್ನು ನಾವು ತಿಳ್ಕೊಬೇಕಂದ್ರೆ, ಲಕ್ಕುಂಡಿಗೆ ಬಂದಾಗ 101 ಗುಡಿ, 101 ಬಾವಿ, 101 ಈಶ್ವರ ಲಿಂಗು ಇದಾವಂತ ಹೇಳ್ತಾರೆ. ಈ ಲಕ್ಕುಂಡಿಯಲ್ಲಿ ಇಷ್ಟು ಸಾಕಷ್ಟು ಗುಡಿಗಳು ನಿರ್ಮಾಣ ಆಗ್ಲಿಕ್ಕೆ ಕಾರಣ ರಾಷ್ಟ್ರಕೂಟರ ಕಾಲದಿಂದಲೂ ಇರ್ತಕ್ಕಂಥ ಇದರ ಇತಿಹಾಸವನ್ನ ನಾವು ಕಲ್ಯಾಣ ಚಾಲುಕ್ಯರ ಕಾಲದ ದೇವಾಲಯಗಳು, ಇಲ್ಲೇನು ಕಲಾತ್ಮಕ ಸೂಕ್ಷ್ಮ ಕೆತ್ತನೆಯ ದೇವಾಲಯಗಳು ಇದಾವು, ಜೊತೆಗೆ ಜೈನರ ಅನೇಕ ಜೈನ ಬಸ್ತಿಗಳು ಇರುವಂತ ಈ ಲಕ್ಕುಂಡಿಯೊಳಗ ಈ ಲಕ್ಕುಂಡಿಯ ಸಾವಿರಾರು ಜೈನ ಬಸ್ತಿಗಳನ್ನ ದಾನ ಚಿಂತಾಮಣಿ ಅತ್ತೆ ಮೊದಲೇ ನಿರ್ಮಾಣ ಮಾಡ್ತಾಳ. ಸಾವಿರಾರು ಪ್ರತಿ ಜೈನ ಪುರಾಣಗಳನ್ನ ತಾಳೆಗರಿಯಲ್ಲಿ ಬರೆಸಿ ಉಚಿತವಾಗಿ ಹೇಳ್ತಾಳೆ. ಇಂಥ ಲಕ್ಕುಂಡಿ ಇತಿಹಾಸವನ್ನ ನಾವು ಇವತ್ತ ಯಾಕೆ ತಿಳ್ಕೊಬೇಕು ಅಂದ್ರ, ಇದಕ್ಕೆ ಸಂಬಂಧಪಟ್ಟಂತ ಇಲಾಖೆಯ ಕೇಂದ್ರ ಕಚೇರಿ ದೆಹಲಿಯಲ್ಲಿದೆ. ಆ ದೆಹಲಿಯಲ್ಲಿ ಇರ್ತಕ್ಕಂಥ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಅಧಿಕಾರಿಗಳು ಇದುವರೆಗೂ ಲಕ್ಕುಂಡಿಗೆ ಬಂದಿಲ್ಲ, ನೋಡಿಲ್ಲ ಅನ್ನೋದು ನಮಗ ಬಹಳ ಒಂದು ಮನಸ್ಸಿಗೆ ಆಘಾತವನ್ನು ತಂದುಕೊಡ್ತಾ ಇದೆ. ಯಾಕಂದ್ರೆ ಲಕ್ಕುಂಡಿ ಇಷ್ಟು ಪ್ರಸಿದ್ಧ ಇರುವಂತ ಈ ಪ್ರಾಚೀನ ಸ್ಮಾರಕ ಬ್ರಹ್ಮಜಿನಾಲಯ, ಇಲ್ಲೇನು ದಾನ ಚಿಂತಾಮಣಿ ಅತ್ತಿಮಬ್ಬೆ ಕಟ್ಟಿಸಿದಂತ ಸಾವಿರಾರು ಬಸ್ತಿಗಳಲ್ಲಿ ಇಲ್ಲಿರ್ತಕ್ಕಂಥ ಪಂಚಕೂಟ ಬಸ್ತಿಗಳು ಅಂದ್ರೆ ಇಲ್ಲಿರ್ತಕ್ಕಂಥ 5 ಜೈನ ಬಸ್ತಿಗಳು, ಆ 5 ಜೈನ ಬಸ್ತಿಯಲ್ಲಿ ಅತ್ತೆಮಬ್ಬೆ ಕಟ್ಟಿಸಿದಂತ ಜೈನ ಬಸ್ತಿ ಒಂದನೇದ್ದು ಇವತ್ತಿಲ್ಲ. ಅದು ಸತ್ಯಾಶ್ರಯ ಬಸ್ತಿ, ಅದು ಪ್ರಾಚ್ಯ ಒಂದು ಅದರ ತಳಪಾಯ ಮಾತ್ರ ಉಳಿದಿದೆ. ಅದ್ರ ಪಕ್ಕದಲ್ಲಿ ಇರ್ತಕ್ಕಂಥ ಚಿಕ್ಕ ಬಸ್ತಿ, ಅದರ ಆ ಕಡೆ ಇರ್ತಕ್ಕಂಥ 2 ಜೈನ ಬಸ್ತಿಗಳು ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದಾವು. ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಬ್ರಹ್ಮಜಿನಾಲಯ ಅಂತ ಏನ್ ಕರೀತಾರ, ಈ ಬ್ರಹ್ಮಜಿನಾಲಯ ಬಲ್ಲಿಮ ಜೇಮಯ್ಯ ಅನ್ನೋನು 1173ರಲ್ಲಿ ಅವನಿಗೆ ಸಂಬಂಧಪಟ್ಟಂತ ಶಾಸನದೊಳಗೆ ಆ ಬಲ್ಲಿ ಜೇಮಯ್ಯ ಅನ್ನೋನು ಈ ಜೈನ ಬಸ್ತಿಯನ್ನ ನಿರ್ಮಾಣ ಮಾಡ್ತಾನೆ. ಅಲ್ಲಿ ಅದು ಮಹಾವೀರ ಬಸ್ತಿ ಅಂತ ಇರ್ತದೆ. ಆ ಮಹಾವೀರ ಬಸ್ತಿ ನಂತರ ಬ್ರಹ್ಮಜಿನಾಲಯವಾಗಿ ಪರಿವರ್ತನೆಗೊಳ್ತದೆ. ಇದು ಇತಿಹಾಸ. ಎಲ್ಲರಿಗೂ ಈ ಜೈನ ಬಸ್ತಿಗೂ ಮತ್ತು ಬ್ರಹ್ಮನಿಗೂ ಏನ್ ಸಂಬಂಧ ಅಂತ ಪ್ರಶ್ನೆ ಮಾಡ್ತಿರ್ತಾರೆ. ಅದಕ್ಕೆ ಕಾರಣ ಇಷ್ಟೇ, ಈ ಜೈನ ಬಸ್ತಿ ಮೊದಲು ಮಹಾವೀರ ಬಸ್ತಿ ಅಂತ ಇರ್ತದೆ. ಕೊನೆಯ ತೀರ್ಥಂಕರ ಮಹಾವೀರ, 24ನೇ ತೀರ್ಥಂಕರ ಕ್ಷತ್ರಿಯ, ಅವನು ಅರಸನಾಗುವುದನ್ನು ಬಿಟ್ಟು ತನ್ನ ಅರಸತಿಯನ್ನು ಬಿಟ್ಟು ಜೈನ ಧರ್ಮವನ್ನು ಸ್ವೀಕಾರ ಮಾಡಿ ಜೈನ ಧರ್ಮವನ್ನ ಕ್ರಿಸ್ತ ಪೂರ್ವ 600ರಲ್ಲಿ ಇಡೀ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟ. ಇದು ಇತಿಹಾಸ. ಆ ಜೈನ ಧರ್ಮದ ಸಂಸ್ಥಾಪಕ ಅಂದ್ರೆ ಪ್ರಪ್ರಥಮ ತೀರ್ಥಂಕರ ಆದಿನಾಥ ಕ್ರಿಸ್ತ ಪೂರ್ವ 3000 ವರ್ಷದ ಹಿಂದೆ, ಅಂದ್ರೆ ಈಗ 5000 ವರ್ಷಗಳ ಆಚೆಗೆ ಅವನು ಮೊದಲ ಬ್ರಾಹ್ಮಣ ಇರ್ತಾನೆ, ಸಂಸಾರಸ್ಥಿರ್ತಾನೆ. ಆ ಸಂಸಾರದಲ್ಲಿ ಇದ್ದಂತ ಋಷಭನಾಥ ಅಥವಾ ಋಷಭನಾಥ ತೀರ್ಥಂಕರ
ಅವನ ಮಗಳ ಹೆಸರು ಬ್ರಾಹ್ಮಿ. ಬ್ರಾಹ್ಮಿಯಿಂದ ಬ್ರಾಹ್ಮಿ ಲಿಪಿ ಪ್ರಾರಂಭ ಆದ್ರೆ ಅವನ ಕಾಲಕ್ಕೆ ಸಿಂಧೂ ಲಿಪಿ ಇರ್ತದೆ. ಈ ದೇವಾಲಯವನ್ನ ಯಾರು ನಿರ್ಮಾಣ ಮಾಡಿದ್ರು, ಯಾವ ಕಾಲಘಟ್ಟದಲ್ಲಿ ನಿರ್ಮಾಣ ಮಾಡಿದ್ರು ಅಂತ ಹೇಳ್ತೀರಾ? ಈ ಜೈನ ಧರ್ಮದ ಇತಿಹಾಸವನ್ನ ಕ್ರಿಸ್ತಪೂರ್ವ 5,000 ವರ್ಷಗಳ ಇತಿಹಾಸ ಇರುವಂತ ಈ ಜೈನ ಧರ್ಮ ಉಗಮವಾಗಿದ್ದು ವೃಷಭನಾಥ ತೀರ್ಥಂಕರ, ಒಂದೇ ತೀರ್ಥಂಕರ ಆದಿನಾಥ ಅವನ ಕಾಲಕ್ಕೆ ಸಿಂಧೂ ಲಿಪಿ ಇರ್ತದೆ, ಸೈಂಧವ ಲಿಪಿ ಅಂತ ಏನು ಕರಿತೀವಿ. ಹರಪ್ಪ ಮೊಹೆಂಜೊದಾರೋದಲ್ಲಿ ದೊರೆತಿರುವಂಥ ಚಿತ್ರಲಿಪಿ ಅಂದ್ರೆ ಈ ಜೈನ ಧರ್ಮಕ್ಕೆ ಒಂದು ಪ್ರಾಚೀನತೆಯನ್ನು ವ್ಯಕ್ತಪಡಿಸ್ತದೆ. ಅದೇ ರೀತಿ ಸಿಂಧೂ ಲಿಪಿ, ಸೈಂಧವ ಲಿಪಿ ಅಂತ ಏನು ಕರಿತೀವಿ, ಆ ವೃಷಭನಾಥ ತೀರ್ಥಂಕರ ಸಂಸಾರಸ್ಥಿದ್ದಾಗ ಬ್ರಾಹ್ಮಣ ಇರ್ತಾನೆ, ಮದುವೆ ಆಗಿರ್ತಾನೆ, ಮಗಳ ಹೆಸರು ಬ್ರಾಹ್ಮಿ. ಬ್ರಾಹ್ಮಿಯಿಂದ ಬ್ರಾಹ್ಮಿ ಲಿಪಿ ಅವಳು ಪ್ರಾರಂಭ ಮಾಡ್ತಾಳೆ. ಹೀಗಾಗಿ ಇಲ್ಲಿರ್ತಕ್ಕಂಥ ಜೈನ ಧರ್ಮದ ಸಂಸ್ಥಾಪಕ ಅಥವಾ ಸ್ಥಾಪಕ ಒಂದೇ ತೀರ್ಥಂಕರ ಆದಿನಾಥ ಅಂತ ಏನು ಹೇಳ್ತೀವಿ, ಆ ತೀರ್ಥಂಕರ ಮೊದಲ ಬ್ರಾಹ್ಮಣ ಅನ್ನೋದು ಮುಖ್ಯ. ಅದೇ ರೀತಿ ಇಲ್ಲಿ ಇರ್ತಕ್ಕಂಥ ಜೈನ್ ಬಸ್ತಿ ಬ್ರಹ್ಮ ಜಿನಾಲಯ ಅಂತ ಯಾಕೆ ಕರೆದ್ರು ಅಂದಾಗ ನಮಗೆ ಗೊತ್ತಾಗ್ತದೆ ಈ ಜೈನ್ ಬಸ್ತಿಗೂ ಮತ್ತು ಬ್ರಹ್ಮನ ಮೂರ್ತಿಗೂ ಏನು ಸಂಬಂಧ. ಈ ಬ್ರಹ್ಮನ ಮೂರ್ತಿಯನ್ನು ಈ ಜೈನ್ ಬಸ್ತಿಯಲ್ಲಿ ಯಾಕೆ ಇಟ್ಟಿದ್ದಾರೆ. ಹೀಗಾಗಿ ಈ ಜೈನ್ ಬಸ್ತಿ ಮೊದಲ ಕಟ್ಟಿರುವಂಥ ಕಾಲಮಾನ ನಾವು ತಿಳ್ಕೊಬೇಕಂದ್ರೆ ಇಲ್ಲಿರ್ತಕ್ಕಂಥ 5 ಪಂಚಕೂಟ ಬಸ್ತಿಗಳು ತಮಗೆ ಗೊತ್ತಿದೆ. ಇಲ್ಲಿರ್ತಕ್ಕಂಥ 1ನೇ ಬಸ್ತಿ ಇದು ಸತ್ಯಾಶ್ರಯ ಬಸ್ತಿ ಅಂತೇನು ಕರಿತೀವಿ, ಅದರ ತಳಪಾಯ ಮಾತ್ರ ಅದ. ಆ ಜೈನ್ ಬಸ್ತಿಯನ್ನು ನಿರ್ಮಾಣ ಮಾಡೋದಕ್ಕೆ, ಅದನ್ನು ಕಟ್ಟಿಸ್ತಕ್ಕಿ ಅಂದ್ರೆ ಅವಳ ಕಾಲದಲ್ಲಿ ನಿರ್ಮಾಣವಾಗಿರುವಂಥ ಜೈನ್ ಬಸ್ತಿಗೆ ಸತ್ಯಾಶ್ರಯ ಬಸ್ತಿ ಅಂತ ಕರ್ಲಿಕ್ಕೆ ಕಾರಣ ಮೂರ್ಮಡಿ ತೈಲಪ್ಪ ಸತ್ಯಾಶ್ರಯನ ಆಳ್ವಿಕೆಯಲ್ಲಿ ಆ ಜೈನ್ ಬಸ್ತಿ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿರ್ತಕ್ಕಂಥ ಶಾಸನದೊಂದಿಗೆ ರಾಣ ಚಿಂತಾಮಣಿ ಅತ್ತೆಮಬ್ಬೆಯ ಅಳತೆ ಕೋಲು ಚಿತ್ರಣ ಸಹ ಇದೆ. ಅದರ ಮೇಲ್ಗಡೆ ಆ ಜೈನ್ ಬಸ್ತಿ ಕಟ್ಟಿದ್ರ ಬಗ್ಗೆ ಶಾಸನದ ಉಲ್ಲೇಖ ಇದೆ. ಅದರ ಕಾಲಮಾನ 10ನೇ ಶತಮಾನದ 1007 ಅಂದ್ರೆ 1007 ಅಂತ ಹೇಳ್ತೀವಿ. ಈ ಶಾಸನದ ಪ್ರಕಾರ 1ನೇ ಜೈನ್ ಬಸ್ತಿ 11ನೇ ಶತಮಾನದಲ್ಲಿ ಇನ್ನು 4 ಜೈನ್ ಬಸ್ತಿಗಳ ನಿರ್ಮಾಣ ಆಗಿದ್ದನ್ನು ನಾವು ನೋಡಿದಾಗ ಚಿಕ್ಕ ಬಸ್ತಿ, ಆ ಕಡೆ 2 ಜೈನ್ ಬಸ್ತಿ, ಆ 2 ಜೈನ್ ಬಸ್ತಿಗಳ ತಳಪಾಯ ಮಾತ್ರಗಳು ಉಳಿದಾವು. ಈ ಕಡೆ ಚಿಕ್ಕ ಬಸ್ತಿಯಲ್ಲಿ ಮೂರ್ತಿ ಇಲ್ಲ, ಪೂಜಾ ಇಲ್ಲ. ಇಲ್ಲಿ ಒಂದೇ ಒಂದು ಜೈನ ಬಸ್ತಿ ಅಂತ ಏನ್ ಕರಿತೀವಿ, ಈಗ ಸದ್ಯ ಅದಕ್ಕೆ ಬ್ರಹ್ಮ ಜಿನಾಲಯ ಅಂತ ಕರಿತೀವಿ. ಆ ಬ್ರಹ್ಮ ಜಿನಾಲಯ ಅಂತ ಕರಿಲಿಕ್ಕೆ ಕಾರಣ ಒಳಗಡೆ ಚತುರ್ಮುಖ ಬ್ರಹ್ಮನ ಮೂರ್ತಿ ಇದೆ. ಮೊದಲಿದ್ದಂತ ಮಹಾವೀರ್ ಮೂರ್ತಿ ಒಡೆದಿದ್ದಾರೆ, ಭಗ್ನ ಆಗಿದೆ, ಕಟ್ಟಾಗಿದೆ. ಒಟ್ಟಾರೆ ಆ ಮೂರ್ತಿ ಖಂಡಿತವಾಗಿರುವುದರಿಂದ ಆ ಮೂರ್ತಿ ಹೊರಗಡೆ ಇಟ್ಟಿದ್ದಾರೆ. ಅದೇ ಜಾಗಿಯೊಳಗ 22ನೇ ತೀರ್ಥಂಕರ ನೇಮಿನಾಥ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಇದಕ್ಕೆಲ್ಲ ಕಾರಣ ಈ ಜೈನ್ ಬಸ್ತಿ ನಿರ್ಮಾಣ ಆಗಿರುವಂತ ಕಾಲಮಾನ 1173 ಶಾಸನ ಪ್ರಕಾರ ಈ ಜೈನ್ ಬಸ್ತಿ 10ನೇ ಶತಮಾನದಲ್ಲಿ ಕಟ್ಟಿರುವಂತ ಅತ್ತೆಮಬ್ಬೆಯ ಜೈನ ಬಸ್ತಿಗಳ ಜೊತೆಗೆ ಅನೇಕ ಜೈನ ಬಸ್ತಿಗಳನ್ನು ಅತ್ತೆಮಬ್ಬೆ ಜೀರ್ಣೋದ್ಧಾರ ಮಾಡಿದಳು ಅನ್ನೋದಕ್ಕೋಸ್ಕರ ಎಲ್ಲ ಜೈನ ಬಸ್ತಿಗಳನ್ನು ನಿರ್ಮಾಣ ಮಾಡಿರುವಂಥದ್ದು ಅಥವಾ ದುರಸ್ತಿ ಅಥವಾ ಅವುಗಳ ಜೀರ್ಣೋದ್ಧಾರ ಮಾಡಿರುವಂಥದ್ದು ಅಂತ ಏನು ಕರೀತಾರೆ. ಹೀಗಾಗಿ ಎಲ್ಲರೂ ಇತಿಹಾಸದೊಳಗೆ ಇದನ್ನು ಅತ್ತೆಮಬ್ಬೆ ಕಟ್ಟಿಸಿದಾಳೆ ಅಂತೇನು ಬ್ರಹ್ಮಜಿನಾಲಯ ಕರೀತಾರೆ. ಅದು ಬಲ್ಲಿಮ ಜೇಮಯ್ಯ ಅನ್ನೋ ನಿರ್ಮಿಸ್ತಾನೆ. ಮುಂದೆ ಅದಕ್ಕೆ ಹೆಸರು ಬ್ರಹ್ಮಜಿನಾಲಯ ಅಂತ ಯಾಕೆ ಕರೆದ್ರು ಅಂದರೆ ಒಳಗಿರ್ತಕ್ಕಂಥ ಮಹಾವೀರ್ನ ಮೂರ್ತಿ ಭಗ್ನ ಆಗ್ಲಿಕ್ಕೆ ಕಾರಣ ಮೊದಲ ಈ ಜೈನ್ ಬಸ್ತಿ ಏನು ನಿರ್ಮಾಣ ಆದಾಗ ಪುರಪ್ರಮುಖರಾದಂಥ ಬ್ರಾಹ್ಮಣರು ಜೈನರು ಅನ್ಯೋನ್ಯವಾಗಿರ್ತಾರ. ಅವರ ಸಮ್ಮುಖದಲ್ಲಿ ಈ ಜೈನ್ ಬಸ್ತಿ ಏನು ಪ್ರಾರಂಭ ಆಗುತ್ತೆ. ಮುಂದೆ 12ನೇ ಶತಮಾನದೊಳಗೆ ಆ ಜೈನ್ ಬಸ್ತಿ ಒಳಗಿದ್ದಂಥ ಮೂರ್ತಿಯನ್ನು ಪುರಪ್ರಮುಖರಾದಂಥ ಬ್ರಾಹ್ಮಣರ ಕರಸೇವಕರು ಒಡೆದು ಹಾಕ್ತಾರ. ತಕ್ಷಣ ಕಲ್ಯಾಣ ಪಟ್ಟಣದಿಂದ ಅರಸ ಇಲ್ಲಿಗೆ ಧಾವಿಸಿ ಬರ್ತಾನ. ಇಲ್ಲಿ ಇರ್ತಕ್ಕಂಥ ಶಾಸನದ ಉಲ್ಲೇಖದ ಪ್ರಕಾರ ಅರಸ ಬಂದು ಮತ್ತು ಜೈನರಿಗೆ ಬ್ರಾಹ್ಮಣರಿಗೆ ಮೊದಲಿನಗತೆ ಕೂಡ್ಕೊಂಡು ಹೋಗ್ಬೇಕು, ಪೂಜೆಗೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳಿದ ಅರಸನ ಅಪ್ಪಣೆ ಮೇರೆಗೆ ಜೈನರಿಗೆ ಪೂಜೆಗೆ ಬಿಟ್ಕೊಡ್ತಾರ ಬ್ರಾಹ್ಮಣರು, ಪುರಪ್ರಮುಖರು. ಅವಾಗ ಜೈನರು ಆ ನೇಮಿನಾಥನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. 22ನೇ ತೀರ್ಥಂಕರ, 24ನೇ ತೀರ್ಥಂಕರ ಭಗ್ನ ಆಗಿರುವಂಥ ಮಹಾವೀರನ ಹೊರಗಿಟ್ಟಿದ್ದಾರೆ.
ಅಲ್ಲಿ 22ನೇ ತೀರ್ಥಂಕರ ಮೂರ್ತಿಯನ್ನ ಯಾಕೆ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ನಾವು ಪ್ರಶ್ನೆ ಮಾಡಿಕೊಂಡಾಗ ಅವನು ಶ್ರೀಕೃಷ್ಣ ಪರಮಾತ್ಮನ ಸೋದರ ಬಲರಾಮನ ಸೋದರ ಅಳಿಯ. ಅವನು ಜೈನ ಧರ್ಮವನ್ನು ಸ್ವೀಕಾರ ಮಾಡಿ, ಯಾದವ ಜಾತಿಯವ, ಅವನು ಜೈನ ಧರ್ಮವನ್ನು ಸ್ವೀಕಾರ ಮಾಡಿ ಶ್ರೀಕೃಷ್ಣ ಪರಮಾತ್ಮ ಇದ್ದಾಗ ಜೈನ ಧರ್ಮವನ್ನ ಪುನರುಜ್ಜೀವನ ಮಾಡಿ ಜೈನ ಧರ್ಮವನ್ನ ಶ್ರೀಕೃಷ್ಣನ ಕಾಲದಲ್ಲೇ ಜೈನ ಧರ್ಮವನ್ನ ಉನ್ನತ ಮಟ್ಟಕ್ಕೆ ಒಯ್ದ ಅಂತ ಹೇಳ್ತೀವಿ ಇತಿಹಾಸ. ಹೀಗಾಗಿ ಇತಿಹಾಸದ ಪುಟಗಳನ್ನು ನಾವು ನೋಡಿದಾಗ ಈ ನೇಮಿನಾಥ ಬಲರಾಮನ ಸೋದರ ಅಳಿಯ ಅವನು 22ನೇ ತೀರ್ಥಂಕರನಾಗಿ ಮೆರೀತಾನ. ಅಲ್ಲಿರ್ತಕ್ಕಂಥ ಶಾಸನದೊಳಗೆ ಜೈನ ಮೂಲ ಸಂಘ ದೇವ ಗಣದಿಂದ ಶಂಖದೇವ ಪ್ರಸಿದ್ಧಂತು ಅಂತ ಹೇಳಿ ಅದ್ರ ಬುಡಕಿರ್ತಕ್ಕಂಥ ಪಾದಪೀಠದಲ್ಲಿರುವಂಥ ಶಾಸನ ಹೇಳಿದ್ರೆ, ಶಿವಪೀಠದ ಮೇಲಿರುವಂಥ ಶಾಸನದೊಳಗೆ ಮಹಾವೀರ ಮೂರ್ತಿಯನ್ನ ಮೊದಲ 11ನೇ ಶತಮಾನದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು ಅಂತ ಹೇಳ್ತಾರೆ. ಹೀಗಾಗಿ ಇಲ್ಲಿ ಬ್ರಾಹ್ಮಣರು ಈ ಜೈನ್ ಬಸ್ತಿಗೆ ಮಹಾವೀರ ಬಸ್ತಿಗೆ ಬದಲಾಗಿ ಬ್ರಹ್ಮಜೀನಾಲಯ ಅಂತ ನಾಮಕರಣ ಮಾಡಿ ಇಲ್ಲೇ ಬ್ರಾಹ್ಮಣರು ಚತುರ್ಮುಖ ಬ್ರಹ್ಮನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಮೊದಲೇ ಜೈನರು ಪ್ರತಿಷ್ಠಾಪನೆ ಮಾಡಿರುವಂಥ ಪದ್ಮಾವತಿ ಏನು ದೇವಿ ಶಿಲ್ಪದ ಅದರ ಜೊತೆಗೆ ಇಲ್ಲೇ ಚತುರ್ಮುಖ ಬ್ರಹ್ಮನ ಮೂರ್ತಿಯನ್ನ ಬ್ರಾಹ್ಮಣರು ಪ್ರತಿಷ್ಠಾಪನೆ ಮಾಡಿ ಈ ಮಹಾವೀರ ಬಸ್ತಿಗೆ ಬದಲಾಗಿ ಬ್ರಹ್ಮಜೀನಾಲಯ ನಾಮಕರಣ ಮಾಡಿ ಪೂಜೆಗೆ ಬಿಟ್ಟು ಕೊಟ್ಟರು ಅನ್ನುವಂಥ ಶಾಸನಗಳ ಉಲ್ಲೇಖ, ಇತಿಹಾಸದ ಪುಟಗಳ ಉಲ್ಲೇಖದಿಂದ ನಾವು ಲಕ್ಕುಂಡಿ ಇತಿಹಾಸದೊಳಗೆ ಸುಧಾ ಜೈನ ಮತ್ತು ಬ್ರಾಹ್ಮಣ ವಾಸ್ತುಶಿಲ್ಪ ಸಮ್ಮಿಶ್ರಣ ಕೃತಿಯಾಗಿ ಇದು 2 ಅಂತಸ್ತಿನ ಜೈನ್ ಬಸ್ತಿ ಅದ. ಇನ್ನು ಉಳಿದದ್ವೆಲ್ಲ 1 ಅಂತಸ್ತಿನ ಜೈನ ಬಸ್ತಿಗಳೊಳಗೆ ಇದು 2 ಅಂತಸ್ತಿನ ಜೈನ್ ಬಸ್ತಿ ಅಂತ ಮಾಡ್ಲಿಕ್ಕೆ ಕಾರಣ, ಈ ಜೈನ ಬಸ್ತಿಯ ಮೇಲೆ ಮತ್ತೊಂದು ಜೈನ ಬಸ್ತಿಯ ಒಂದು ಚಿಕ್ಕ ಬಸ್ತಿಯನ್ನು ನಿರ್ಮಾಣ ಮಾಡಿ 12ನೇ ಶತಮಾನದೊಳಗೆ ಗೋಪುರದೊಳಗೆ ಬ್ರಹ್ಮ ವಿಷ್ಣು ಮಹೇಶ್ವರ್ ಕೆತ್ತಿದ್ದಾರೆ. ಜೊತೆಗೆ ಮೇಲೆ ಒಂದು ಚಿಕ್ಕದಾದಂಥ ಮಹಾವೀರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ರು ಅನ್ನೋದು ಗೊತ್ತಾಗತ್ತೆ. ಆದ್ರೆ ಇವತ್ತಲ್ಲಿ ಚಿಕ್ಕ ಮಹಾವೀರ ಮೂರ್ತಿ ಇಲ್ಲ. ಆ ಒಡೆದಂಥ ಭಗ್ನವಾದಂಥ ಮಹಾವೀರ ಮೂರ್ತಿ ಕೆಳಗಡೆ ಇದೆ ಚಿಕ್ಕ ಬಸ್ತಿ ಎದುರಿಗೆ. ಆ ಮೇಲಿರ್ತಕ್ಕಂಥ ಗೋಪುರದೊಳಗ ಏನು ಕಲಾತ್ಮಕ ಒಂದು ಕೆತ್ತನೆ ಇದೆ, ಅಲ್ಲಿ ನೀವು ನೋಡ್ಲೇಬೇಕಾದಂಥ ಮುಖ್ಯ ವಿಷಯವನ್ನು ತಾವೆಲ್ಲರೂ ಗಮನಿಸ್ಬೇಕು. ಅಲ್ಲಿ ಬ್ರಹ್ಮ ವಿಷ್ಣು ಶಿವ 3 ಮೂರ್ತಿಗಳನ್ನು ಯಾವ ರೀತಿ ಕೆತ್ತಿದ್ದಾರೆ ಅನ್ನೋದಕ್ಕ ಕೆಳಗಿನ ಜೈನ್ ಬಸ್ತಿಯೊಳಗೆ ಮಹಾವೀರ ಮೂರ್ತಿ ಇರುವಂತ ಮೂರ್ತಿಗಳನ್ನ ತಾವೆಲ್ಲರೂ ನೋಡಿದ್ರೆ ಅದ್ರ ಮೇಲಿರ್ತಕ್ಕಂಥ 2ನೇ ಚಿಕ್ಕ ಬಸ್ತಿ ಮತ್ತದ್ರ ಮೇಲೆ ಆ ಬಸ್ತಿಯ ಮೇಲ್ಗಡೆ ಗೋಪುರದೊಳಗ ಶಿವ ನಾಟ್ಯ ರೂಪದಲ್ಲಿದ್ದಾನ, ಸಮಭಂಗಿಯಲ್ಲಿ ನಿಂತಿರುವಂತ ವಿಷ್ಣು ಇದ್ದಾನ, ಅದರ ಮೇಲ್ಗಡೆ ಕುಳಿತಿರುವಂತ ಚತುರ್ಮುಖ ಬ್ರಹ್ಮ ಇದ್ದಾನ, ಅದರ ಮೇಲೆ ಗೋಪುರದ ಮೇಲೆ ಆಮಲಕ ಇದೆ, ಅದರ ಮೇಲೆ ಕಲ್ಲಿನ ಕಳಸದ ಮೇಲೆ ಆಗಿನ ಕಾಲಕ್ಕೆ ಬಂಗಾರದ ಕಳಸ ಇತ್ತು ಅಂತ ಹೇಳ್ತಾರ. ಈಗ ಅಲ್ಲಿ ಬಂಗಾರದ ಕಳಸ ಬದಲು ಹಿತ್ತಾಳಿಯ ಕಳಶ ಇದೆ. ಒಟ್ಟಾರೆ ಈ ಜೈನ್ ಬಸ್ತಿಯ ಕಾಲಮಾನ ತಮಗೀಗ ಗೊತ್ತಾಯ್ತು 11 ಮತ್ತು 12ನೇ ಶತಮಾನ. ದಾನ ಚಿಂತಾಮಣಿ ಅತ್ತೆಮಬ್ಬೆಯ ಕಾಲಮಾನ 10ನೇ ಶತಮಾನ. ಹೀಗಾಗಿ 3 ಶತಮಾನಕ್ಕೆ ಸಂಬಂಧಪಟ್ಟಂತ ಜೈನ ಬಸ್ತಿಗಳು ಒಂದೇ ಕಡೆ ಇರುವಂತ ಈ ಪಂಚಕೂಟ ಬಸ್ತಿಯಲ್ಲಿ 5 ಜೈನ ಬಸ್ತಿಗಳು ಇದ್ರೆ ಕೊನೆಯದು ನಾಗನಾಥ ಬಸ್ತಿ. ಇಲ್ಲಿ 24 ತೀರ್ಥಂಕರಗಳ ಒಂದು ಮಂಟಪ, ವಿಗ್ರಹ ಮಂಟಪ ಬಿದ್ದೋಗಿದೆ. ಆ ವಿಗ್ರಹಗಳ ಪೀಠ ಮಾತ್ರ ಉಳಿದಿದೆ. ಇಲ್ಲಿರ್ತಕ್ಕಂಥ ಲಕ್ಕುಂಡಿಯಲ್ಲಿಯ ಜೈನ ಬಸ್ತಿಗಳ ಶೋಧನೆ ಮಾಡ್ತಾ ಇರುವಂತ ಈ ಪ್ರಾಚ್ಯ ವಸ್ತು ಅನ್ವೇಷಣಾ ಸಂದರ್ಭದಲ್ಲಿ ಪ್ರಾಚ್ಯ ವಸ್ತುಗಳ ಅನ್ವೇಷಣಾ ಕಾರ್ಯಕ್ರಮ 2024ರಲ್ಲಿ ಇಲ್ಲಿ ಮತ್ತೆ ಕೆಲವು ಜೈನ ಬಸ್ತಿಯ ತಳಪಾಯಗಳು ಸಿಕ್ಕಾವು. ಒಟ್ಟಾರೆ 16 ಜೈನ ಬಸ್ತಿಗಳು ಇದಾವೆ ಅನ್ನೋದು ಇವತ್ತಿನ ನಿಖರ ಮಾಹಿತಿ. ಇನ್ನೂ ಕೆಲವು ಜೈನ ಬಸ್ತಿಗಳು ಸಿಗಬಹುದು, ಆದರೆ ಈಗ ಸದ್ಯ ಸಿಕ್ಕಿರುವಂತ ಮಾಹಿತಿ ಆಧಾರದ ಮೇಲೆ ಇಲ್ಲಿ ಒಟ್ಟಾರೆ 16 ಜೈನ ಬಸ್ತಿಗಳು ಇದಾವು. ಒಂದು 5 ವಿಷ್ಣು ದೇವಾಲಯಗಳಿದಾವು, ಒಂದು ಬೌದ್ಧ ಮಂದಿರ ಇತ್ತು ಅನ್ನುವಂತ ಶಾಸನ ಮತ್ತು ಶಿಲ್ಪ ಸಿಕ್ಕಿದೆ, ಬೌದ್ಧನ ಶಿಲ್ಪ. ಜೊತೆಗೆ ಇಲ್ಲಿ ಅನೇಕ ನೂರಾರು ಒಂದು ಶಿವಲಿಂಗಗಳು, ಈಶ್ವರ ಶೈವ ದೇವಾಲಯಗಳು ಇದ್ರೆ ಇಲ್ಲಿ ವೀರಶೈವ ಲಿಂಗಾಯತರ 22 ಮಠಗಳಿವೆ. ಒಂದು ಮುಸ್ಲಿಮರ ಕಲ್ಲಿನ ಮಸೀದೆ ಇದೆ. ಒಟ್ಟಾರೆ ಲಕ್ಕುಂಡಿಯ ಇತಿಹಾಸವನ್ನ ಕ್ರಿಸ್ತಪೂರ್ವ ಅಂದ್ರೆ ರಾಮಾಯಣ ಕಾಲದಿಂದ ನಾವು ನೋಡ್ತಾ ಬಂದಾಗ ಈ ಲಕ್ಕುಂಡಿಗೆ ಇಷ್ಟು ಯಾಕೆ ಪ್ರಾಮುಖ್ಯತೆ ಕೊಟ್ಟರು? ಇಡೀ ಧಾರವಾಡ ಜಿಲ್ಲೆ, ಅಖಂಡ ಜಿಲ್ಲೆ ಧಾರವಾಡ ಜಿಲ್ಲೆ ಇದ್ದಾಗ ಈಗ ಅವಿಭಜಿತ ಗದಗ ಜಿಲ್ಲೆಯೊಳಗಿರುವಂಥ ಲಕ್ಕುಂಡಿ ಮೊದಲ ಧಾರವಾಡ ಜಿಲ್ಲೆಯೊಳಗೆ ಅಂದ್ರೆ ಅವಿಭಜಿತ
ಅಂದ್ರೆ ಹಾವೇರಿ, ಗದಗ, ಧಾರವಾಡವನ್ನು ಒಳಗೊಂಡಂತ ಲಕ್ಕುಂಡಿಯನ್ನ ಯಾಕೆ ಉತ್ಸವ ಮಾಡ್ಲಿಕ್ಕೆ ಆಯ್ಕೆ ಮಾಡ್ಕೊಂಡ್ರಂದ್ರೆ ಇಡೀ ನಮ್ಮ ಧಾರವಾಡ ಜಿಲ್ಲೆಯೊಳಗ ಅತಿ ಪ್ರಾಚೀನತಮ ಪಟ್ಟಣ ಅಥವಾ ಗ್ರಾಮ ಅಂದ್ರೆ ಲಕ್ಕುಂಡಿ ಅನ್ನೋದು ಇತಿಹಾಸ ಸುಪ್ರಸಿದ್ಧವಾದಂತ ಒಂದು ಮಾಹಿತಿ. ಇದರ ಸರಿ ಸಮಾನವಾಗಿ ಮಹಾಭಾರತ ಕಾಲದ ಗದಗ, ಬೆಟಗೇರಿ, ಹಾನಗಲ್ ಅಂತ ಹೇಳ್ತೀವಿ. ಒಟ್ಟಾರೆ ಲಕ್ಕುಂಡಿಯ ಇತಿಹಾಸವನ್ನ ನಾವು ಸರಿಯಾಗಿ ತಿಳ್ಕೊಬೇಕಂದ್ರೆ ಈ ಲಕ್ಕುಂಡಿಯ ಉತ್ಕರ ಇಲ್ಲಿ ಏನು ಸರ್ಕಾರದಿಂದ ಕೈಕೊಂಡಿದ್ದಾರೆ ಅದು ಪೂರ್ತಿ ಆಗಬೇಕು. ಇಲ್ಲಿರ್ತಕ್ಕಂಥ ಬಯಲು ವಸ್ತು ಸಂಗ್ರಹಾಲಯ, ಪ್ರಾಚ್ಯ ವಸ್ತು ಅನ್ವೇಷಣ 24ನೇ ತಾರೀಕು 11ನೇ ತಿಂಗಳ ಏನು ಒಂದು ಪ್ರಾರಂಭ ಮಾಡಿದ್ರು, ಇವತ್ತು 21ನೇ ವಸ್ತು ಸಂಗ್ರಹಾಲಯವಾಗಿ ಅದು ನಿರ್ಮಾಣ ಆಗ್ತಾ ಇದೆ. ಜೊತೆಗೆ ಲಕ್ಕುಂಡಿ ಒಳಗ ಏನು ಉತ್ಖನದಿಂದ ಈ ಲಕ್ಕುಂಡಿಯ ಪ್ರಾಚೀನತೆ ಬಾದಾಮಿ ಚಾಲುಕ್ಯರ ಕಾಲದಿಂದ ಅಂತ ಹೇಳಿಕ್ಕೆ ಇಲ್ಲೇನು ಕೋಟೆ ಪಕ್ಕದಲ್ಲಿ ಉತ್ಖನ ಪ್ರಾರಂಭ ಆಗಬೇಕಾಗಿದೆ. ಆ ಬಾದಾಮಿ ಚಾಲುಕ್ಯರ ಕಾಲದ ಕೋಟೆಯ ತಳಪಾಯನೂ ಇದೆ ಅಂತ ಹೇಳ್ತಾ ಒಟ್ಟಾರೆ ಲಕ್ಕುಂಡಿ 101 ಗುಡಿಗಳಿಗೆ ಪ್ರಸಿದ್ಧ ಅಂತ ಹೇಳಿಕ್ ಕಾರಣ ಇವತ್ತು ಲಕ್ಕುಂಡಿಯನ್ನ ಅನೇಕ ಜನರು ನೋಡ್ಲಿಕ್ಕೆ ದೇಶ ವಿದೇಶಿ ಪ್ರವಾಸಿಗರು ಬರ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ತೊಂದರೆಗಳು ಪ್ರವಾಸಿಗರಿಗೆ ಏನಾಗ್ತಾ ಇದೆ ನೋಡ್ಲಿಕ್ಕೆ ಬಂದಂತವರಿಗೆ ಇಲ್ಲಿ ಪ್ರವಾಸೋದ್ಯಮ ಇಲಾಖೆಯಿಂದ ಸೌಲಭ್ಯಗಳನ್ನು ಒದಗಿಸಿಕೊಡ್ಬೇಕಾಗಿದೆ. ನಮ್ಮ ಗದಗ ಜಿಲ್ಲೆ ಉಸ್ತುವಾರಿ ಸಚಿವರಾದಂಥ ಮಾನ್ಯ ಶ್ರೀ ಎಚ್.ಕೆ. ಪಾಟೀಲ್ರು ಪ್ರವಾಸೋದ್ಯಮ ಹಾಗೂ ಪ್ರಾಚ್ಯ ವಸ್ತು ಮತ್ತು ಪುರಾತತ್ವ ಮತ್ತೆ ಪರಂಪರಾ ಇಲಾಖೆಯ ಒಂದು ಏನು ಉಸ್ತುವಾರಿ ಸಚಿವರಿದ್ದಾರ ನಮ್ಮ ಲಕ್ಕುಂಡಿಯನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದಾರ. ಇದು ಹೆಮ್ಮೆಯ ಸಂಗತಿಯ ಜೊತೆಗೆ ಈ ಲಕ್ಕುಂಡಿಯನ್ನ ಇಡೀ ವಿಶ್ವ ಪರಂಪರಾ ಪಟ್ಟಿಯಲ್ಲಿ ಸೇರಿಸಿ ಯುನೆಸ್ಕೋದಿಂದ ಏನು ಲಕ್ಕುಂಡಿಯ ಗತವೈಭವ ಮತ್ತು ಮರುಕಳಿಸದಂತ ಆಗ್ಬೇಕು ಅಂತ ಹೇಳ್ತಾ ಒಟ್ಟಾರೆ ಲಕ್ಕುಂಡಿಯನ್ನ ಈ ಕೇಂದ್ರ ಸರ್ಕಾರದ ಭಾರತೀಯ ಪುರಾತತ್ವ ಸಂರಕ್ಷಣಾ ಇಲಾಖೆ ದೆಹಲಿಯ ಕೇಂದ್ರ ಕಚೇರಿಯವರು ಜನವರಿ 26 ಅನ್ನೋದ್ರೊಳಗೆ ಒಮ್ಮೆ ಬಂದು ಇದನ್ನ ವೀಕ್ಷಣೆ ಮಾಡಬೇಕು. ಇದರ ಬಗ್ಗೆ ಹೆಚ್ಚು ಮಾಹಿತಿಯನ್ನ ಜನರಿಗೆ ಕೊಡಬೇಕು. ಇಲಾಖೆಯ ಮುಖ್ಯಸ್ಥರಾದಂಥ ದೆಹಲಿಯ ಅಧಿಕಾರಿಗಳು, ಧಾರವಾಡ ವಲಯದ ಅಧಿಕಾರಿಗಳು ಇಲ್ಲೇ ಧಾವಿಸಿ ಬರಬೇಕು. ಒಟ್ಟಾರೆ ಈ ಲಕ್ಕುಂಡಿಯಲ್ಲಿರ್ತಕ್ಕಂಥ ಇಲ್ಲಿ ಬ್ರಹ್ಮಜಿನಾಲಯ ಈ ಸ್ತಬ್ಧ ಚಿತ್ರ ಜನವರಿ 26, 2025 ಏನು ದೆಹಲಿ ಒಳಗ ಒಂದು ಪ್ರದರ್ಶನದೊಳಗ ಸ್ತಬ್ಧ ಚಿತ್ರ ಪ್ರದರ್ಶನ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತ ಹೆಚ್ಚಿನ ಮಾಹಿತಿಯನ್ನ ಇಲ್ಲಿ ಇನ್ನೂ ಹೆಚ್ಚು ಸಂಗ್ರಹ ಮಾಡಿ ಪುಸ್ತಕ ರೂಪದಲ್ಲಿ ತರಬೇಕು ಅಂತ ಹೇಳ್ತಾ ಈ ಜೈನ್ ಬಸ್ತಿ ಬ್ರಹ್ಮಜಿನಾಲಯದ ಬಗ್ಗೆ ಅನೇಕ ಪುಸ್ತಕಗಳು ಪ್ರಿಂಟ್ ಆಗ್ಯಾವು. ಅದರೊಳಗೆ ಲಕ್ಕುಂಡಿ ಕಡೆಬಲೆ ಅನ್ನುವಂಥ ಪುಸ್ತಕದೊಳಗ ನಾ ಹೇಳಿರುವಂಥ ಮಾಹಿತಿ ಇದೆ ಅಂತ ಹೇಳ್ತಾ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನಾವು ಸಂಗ್ರಹ ಮಾಡಿ ತಮಗೆ ನೀಡ್ತೀವಿ ಅಂತ ಹೇಳಿ ಈ ಜೈನ್ ಬಸ್ತಿಯ ಬಗ್ಗೆ ನನ್ನ ಕೆಲವು ಇತಿಹಾಸದ ಅನಿಸಿಕೆಗಳನ್ನು ಹೇಳಿದ್ದೇನೆ ಅಂತ ಹೇಳಿ ನಮಸ್ಕಾರ ವೀಕ್ಷಕರೇ. ಕೇಳಿದ್ರಲ್ಲ ವೀಕ್ಷಕರೇ, ಗದಗ ಜಿಲ್ಲೆಯ ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದ ಬ್ರಹ್ಮಜಿನಾಲಯದ ಕುರಿತು ಪ್ರಾಚ್ಯವಸ್ತು ತಜ್ಞರಾದಂಥ ಅದ ಕಟ್ಟಿಮನಿಯವರು ನಮ್ಗೆಲ್ಲ ತಿಳಿಸ್ಕೊಟ್ಟಿದ್ರು. ಬಹಳ ಸಂತೋಷದ ವಿಚಾರ ಅಂದ್ರೆ ಇದೇ ಜನವರಿ 26ನೇ ತಾರೀಕಿಗೆ ಈ ಬ್ರಹ್ಮಜಿನಾಲಯದ ಟ್ಯಾಬ್ಲೋ ದೆಹಲಿಯ ಜನಪಥ ರಸ್ತೆಯಲ್ಲಿ ಇಡೀ ದೇಶಕ್ಕೆ ನಮ್ಮ ನಾಡಿನ ಸಂಸ್ಕೃತಿ, ಐತಿಹಾಸಿಕ ವೈಭವವನ್ನ ಪ್ರತಿನಿಧಿಸ್ತಾ ಇದೆ. ಇದೆಲ್ಲ ಪ್ರತಿಯೊಬ್ಬ ಕನ್ನಡಿಗರು ಹೆಮ್ಮೆ ಪಡಬೇಕಾದಂತ ವಿಚಾರ. ವೀಕ್ಷಕರೇ, ಇನ್ನಷ್ಟು ಇಂತಹ ಐತಿಹಾಸಿಕ ದೇವಾಲಯಗಳೊಂದಿಗೆ ನಾವು ನಿಮ್ಮ ಮುಂದೆ ಬರ್ತೀವಿ. ನಮಸ್ಕಾರ.